ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹಾಗಲಕಾಯಿಂದ ಮಾಡುವಂಥ ಪಲ್ಯದ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅಂದರೆ ತುಂಬ ಸಿಂಪಲ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಮತ್ತು ಕಹಿ ಅನ್ನೋದು ಇರೋದೇ ಇಲ್ಲ ಇದರಲ್ಲಿ ಆಲ್ಮೋಸ್ಟು. ಅಂದರೆ ತುಂಬ ಮಸಾಲೆ ಎಲ್ಲ ಆ್ಯಡ್ ಮಾಡಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಕ್ಕೆ 2 ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಹಾಗಲಕಾಯಿನ ಫಸ್ಟು ಅಂದರೆ ಮಧ್ಯಕ್ಕೆ ಸ್ಲಿಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನ ತೆಗೆದು ಬಿಡೋಣ. ಆದರೆ ದಪ್ಪ ದಪ್ಪ ಬೀಜ ಇದ್ದರೆ ಅದು ಬೇಯಲ್ಲ, ಚೆನ್ನಾಗೂ ಇರಲ್ಲ ಪಲ್ಯದಲ್ಲಿ. ಸೊ ಹಾಗಾಗಿ ಈ ಸೀಡ್ಸ್ನ ಫಸ್ಟ್ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಈ ಒಂದೊಂದು ಹೇಗಿರುತ್ತೆ ಅಂದರೆ ಸೀಡ್ಸ್ ತುಂಬ ಮೆತ್ತಗಿರುತ್ತೆ, ಅಂದರೆ ತುಂಬ ಎಳೆದಿರುತ್ತೆ. ಸೊ ಅವಾಗ ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಗಟ್ಟಿ ಇದೆ, ಸೊ ಹಾಗಾಗಿ ನಾನು ರಿಮೂವ್ ಮಾಡ್ತಿದ್ದೀನಿ. ಹಾಗಲಕಾಯಿ ಯಾವುದಾದ್ರೂ ಆಯಿತು, ಬಿಳಿದು ಸಿಗುತ್ತೆ ಮತ್ತು ತುಂಬ ಗ್ರೀನ್ ಇರೋದು ಸಿಗುತ್ತೆ. ನಾನು ಇವತ್ತು ಗ್ರೀನ್ ಇರೋ ಹಾಗಲಕಾಯಿನಲ್ಲಿ ಮಾಡ್ತಿದ್ದೀನಿ. ಇದನ್ನ ಸ್ಲಿಟ್ ಮಾಡಿಕೊಂಡು ಸಣ್ಣದಾಗಿ ಸ್ಲೈಸ್ ಥರನೇ ಮಾಡ್ಕೊತಿದ್ದೀನಿ ನಾನು. ಅಂದರೆ ತುಂಬ ತೆಳ್ಳಗೆ ಮಾಡಿದ್ರೆ ಬೇಯೋದು ತುಂಬ ಬೇಗ ಈಸಿಯಾಗಿ ಬೇಯುತ್ತೆ. ಸೊ ಹಾಗಾಗ್ಬಿಟ್ಟು ಹಿಂಗೆ ತೆಳ್ಳಗೆ ಹೆಚ್ಕೊತಿದ್ದೀನಿ. ನಿಮಗೆ ಈ ಥರ ದೊಡ್ಡ ದೊಡ್ಡ ಪೀಸಸ್ ಬೇಡ ಅಂದರೆ ಬೇಕಾದ್ರೆ ಇದೇ ಥರ ಸಣ್ಣ ಕೂಡ ಹೆಚ್ಕೊಂಡು ಮಾಡ್ಕೋಬೋದು. ಹಾಗಲಕಾಯಿ ಹೆಚ್ಚಿದ್ದಾಯಿತು. ಸೊ ಈಗ ಹಾಗಲಕಾಯಿನ ಒಂದು ಬೌಲಲ್ಲಿ ನೀರು ತೊಗೊಂಡ್ಬಿಟ್ಟು ಆ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಈಗ ಈ ನೀರೊಳಗೆ ಹೆಚ್ಚಿಟ್ಟಿದ್ನಲ್ಲ ಹಾಗಲಕಾಯಿ ಅದನ್ನು ಸೇರಿಸ್ತೀನಿ. ಸೇರಿಸ್ಬಿಟ್ಟು ಇದನ್ನು ಒಂದು 5 ನಿಮಿಷ ಇದರಲ್ಲಿ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಕಹಿನೂ ಹೋಗುತ್ತೆ. ಅದಕ್ಕೆ ಮುಂಚೆ ನಾನು ಹಾಗಲಕಾಯಿ ಚೆನ್ನಾಗಿ ತೊಳೆದಿದ್ದೆ, ಬಟ್ ಈಗ ಕಹಿ ಹೋಗೋಕ್ಕೋಸ್ಕರ ನೀರಲ್ಲಿ ನೆನೆಸಿಡ್ತಿದ್ದೀನಿ. ಆದರೆ ಒಂದು 5 ಮಿನಿಟ್ಸ್ ನೆನೀಲಿ. ಆ ಟೈಮಲ್ಲಿ ಈಗ ಈರುಳ್ಳಿ ಇತ್ತಲ್ಲ, ಈರುಳ್ಳಿ ಕೂಡ ಹೆಚ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹಾಗಲಕಾಯಿ ಹೆಚ್ಚಿದ್ನಲ್ಲ ಅದೇ ಥರನೇ ನಾನು ಸಣ್ಣಗೆ ಸ್ಲೈಸ್ ಥರನೇ ಮಾಡ್ಕೊತೀನಿ ತೆಳ್ಳಗೆ. ಸೊ ನೀವು ಹೆಂಗೆ ಹಚ್ತೀರ ಹಾಗಲಕಾಯಿ ಅದೇ ಥರ ಈರುಳ್ಳಿ ಕೂಡ ಹೆಚ್ಕೊಳ್ಳಿ. ಅಂದರೆ ನೀಟಾಗಿ ಎರಡೂ ಬ್ಲೆಂಡ್ ಆಗಲಿ ಅಂತ ಒಂದೇ ಥರ ಹೆಚ್ಕೊಳೋದಷ್ಟೇ. ನೋಡಿ ಈರುಳ್ಳಿನೂ ಹೆಚ್ಚಿದ್ದಾಯಿತು. ಸೊ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಹುಣಸೆಹಣ್ಣು ನೆನೆಸಿಟ್ಬಿಡ್ತೀನಿ. ಸೊ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸೊ ಅದನ್ನು ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ ನೀರಷ್ಟರಲ್ಲಿ ನೆನೆಸಿಡ್ತಿದ್ದೀನಿ. ಸೊ ಹುಣಸೆಹಣ್ಣು ನೆನೆಸಿದ್ದಾಯಿತು. ಈಗ ಹಾಗಲಕಾಯಿ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಡ್ತೀನಿ. ಅಂದರೆ ನೀರೆಲ್ಲ ನೀಟಾಗಿ ಸೋಸ್ಕೊಳ್ಳಿ ಅಂತ ಬಿಟ್ಟು ಅಂದರೆ ನೀರು ತೆಗೆದುಬಿಟ್ಟು ಹಾಕ್ತಿದ್ದೀನಿ. ಸೊ ಇದು ಸೈಡಲ್ಲಿ ಇಟ್ಬಿಟ್ಟು ಈಗ ಒಂದು ಪ್ಯಾನಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಇಲ್ಲಿ. ಸೊ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ಅಷ್ಟೇ ಮುರಿದ್ಬಿಟ್ಟು. ಇದ್ರ ಜೊತೆಗೆ ಈಗ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು 2 to 3 ಮಿನಿಟ್ಸು ಈರುಳ್ಳಿನ ಹುರ್ಕೊಳ್ಳೋಣ ಫಸ್ಟು. ನಾನು ಇಲ್ಲಿ ಈರುಳ್ಳಿ ಮತ್ತು ಹಾಗಲಕಾಯಿ ಎರಡು ಆಲ್ಮೋಸ್ಟ್ ಸೇಮ್ ಪ್ರಪೋರ್ಷನಲ್ಲೇ ತೊಗೊಂಡಿದ್ದೀನಿ. ಅಂದರೆ ಕ್ವಾಂಟಿಟಿ ಎರಡು ಸೇಮ್ ಇದೆ ಚಾಪ್ ಆದಮೇಲೆ. ಸೊ ಆ ಥರ ತೊಗೊಳೋದ್ರಿಂದ ಅದು ಹೇಳಿದ್ನಲ್ಲ ಕಹಿ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಒಂದು 3 ಮಿನಿಟ್ಸು ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಹಾಗಲಕಾಯಿನ ಸೇರಿಸ್ಕೊತಿದ್ದೀನಿ. ಹೀಗೆ ಹಾಗಲಕಾಯಿನೂ ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಬಿಟ್ಟು ಬೇಯಕ್ಕಿಡ್ತೀನಿ. ಅಂದರೆ ಇದಕ್ಕೆ ನೀರು ಆ್ಯಡ್ ಮಾಡಲ್ಲ ನಾನು, ಹಾಗೆ ಎಣ್ಣೆನಲ್ಲೇ ಚೆನ್ನಾಗಿ ಬೇಯ್ಕೊಳತ್ತಿದು. ಅಂದರೆ ಸ್ವಲ್ಪ ಆಗಾಗ ಮಿಕ್ಸ್ ಮಾಡ್ಕೊತಾ ಇರಬೇಕಷ್ಟೇ. ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೋಬೇಕು. ಒಂದು 7 to 8 ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಅಷ್ಟರೊಳಗೆ ಒಂದು 50% ಬೇಯುತ್ತೆ ಇದು. ಸೊ ಇದು ಬೆಂದಾದಮೇಲೆ ಇದಕ್ಕೆ ಹುಣಸೆಹಣ್ಣು ರಸ ಸೇರಿಸ್ಬಿಟ್ಟು ಮತ್ತೆ ಬೇಯಕ್ಕಿಡಬೇಕು. ಸೊ ಈಗ ಹುಣಸೆಹಣ್ಣು ರಸನ ನೀಟಾಗಿ ತಗೊಂಬಿಡೋಣ. ಆಗಲೇ ನೆನೆಸಿಟ್ಟಿದ್ನಲ್ಲ ಹುಣಸೆಹಣ್ಣು. ನೋಡಿ ಇದು ಆಲ್ಮೋಸ್ಟ್ ಈಗ ಒಂದು 50% ಬೆಂದಿದೆ ಈಗ ಹಾಗಲಕಾಯಿ. ಇದಕ್ಕೀಗ ಹುಣಸೆಹಣ್ಣು ರಸ ಸೇರಿಸ್ಕೊತೀನಿ. ಈ ಹಾಗಲಕಾಯಿ ಹುಣಸೆಹಣ್ಣು ರಸದ ಜೊತೆ ಬೇಯೋದ್ರಲ್ಲಿ ಅಂದರೆ ಕಹಿನೂ ಹೋಗುತ್ತೆ ಆಲ್ಮೋಸ್ಟು, ಬಟ್ ಟೇಸ್ಟ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ಹುಣಸೆಹಣ್ಣು ರಸ ಆ್ಯಡ್ ಮಾಡಾಯಿತು. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ದಂಗಿದೆ ಅಲ್ಲ, ಸೊ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 to 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಅಂದರೆ ಇದು ಎಳೆದಿದೆ ಹಾಗಲಕಾಯಿ, ಸೊ ಹಾಗಾಗಿ ಚೆನ್ನಾಗಿ ಬೇಗನೆ ಬೇಯುತ್ತೆ. ಸೊ ಎಳೆದಿದ್ರೇ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಈ ಪಲ್ಯ ಅಂದರೆ ತುಂಬ ಅಡಿಷ್ನಲ್ ಮಸಾಲಗಳಿಲ್ದಲೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಕಹಿ ಕೂಡ ತುಂಬಾ ಕಮ್ಮಿ ಇರುತ್ತೆ. ಅಂದರೆ ಈಗಿನ ಹಾಗಲಕಾಯಲ್ಲೇ ಕಹಿ ಕಮ್ಮಿ ಇರುತ್ತೋ ಅಥವಾ ನಾವು ಮಾಡೋ ಮೆಥಡಿಂದ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಮುಂಚೆಲ್ಲ ನಾವು ಹಾಗಲಕಾಯಿ ಅಂದರೆ ತಿನ್ನೋಕ್ಕಾಗಲ್ಲ ಅಂತ ತುಂಬ ಇದು ಮಾಡ್ತಿದ್ವಿ. ಬಟ್ ಈಗಿನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಹಾಗಲಕಾಯಿ ಇದು ಆಲ್ಮೋಸ್ಟು ಬೆಂದಿದೆ. ಬೆಂದಾದ್ಮೇಲೆ ನಾನು ಇದಕ್ಕೆ ಇನ್ನೂ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತಿದು. ಅಂದರೆ ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ ಹಾಗಲಕಾಯಿ, ಸ್ವಲ್ಪ ಕ್ರಂಚಿ ಇದ್ರೇ ಚೆನ್ನಾಗಿ ಅನಿಸುತ್ತೆ.
ನಾನು ಆ ಥರ ಬೇಯಿಸ್ಕೊತೀನಿ. ನಿಮಗೆ ಬೇಕಂದ್ರೆ ಸಾಫ್ಟ್ ಅಂದರೆ ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಮತ್ತೆ ಸಾಫ್ಟ್ ಆಗುತ್ತೆ. ಸೊ ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಬೆಂದಿದೆ, ಇದು ಚೆನ್ನಾಗಿ ಆಗಿದೆ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಂತ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನಿಮಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕೆಂದರೆ ಬೇರೆ ಯಾವುದೂ ಮಸಾಲೆ ಇದಕ್ಕೇನು ಆ್ಯಡ್ ಮಾಡಿರಲಿಲ್ಲ. ಸೊ ಕೊತ್ತಂಬರಿದು ಸ್ವಲ್ಪ ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪಲ್ಯ. ಈಗ ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ ನಾನು ಇವತ್ತು. ಅಂದರೆ ಇದು ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ಈವನ್ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.